ಹಲೋ ವೀಕ್ಷಕರೇ, ಎಲ್ರಿಗೂ ಕೂಡ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ, ಯಾರಿಗೆಲ್ಲ ಕೂದಲು ದಟ್ಟವಾಗಿ ವೇಗವಾಗಿ ಹುಲ್ಲಿನ ಥರ ವೇಗವಾಗಿ ಬೆಳೆಸ್ಬೇಕಂತ ಆಸೆ ಪಡೋರಿದ್ರೆ ಖಂಡಿತವಾಗಿ ವಿಡಿಯೋ ನಿಮ್ಮ ಹತ್ರ ಬಂದರೆ ಸ್ಕಿಪ್ ಮಾಡಿಬಿಡಿ. ಯಾಕಂದರೆ ಇದನ್ನು ನೀವು ನೋಡಿದ ತಕ್ಷಣ ಟ್ರೈ ಮಾಡಿಬಿಡಿ. 3 ದಿನದಲ್ಲಿ ನಿಮ್ಮ ಕೂದಲು ಎಷ್ಟು ದಟ್ಟವಾಗಿ ಬೆಳೆಯುತ್ತೆ, ಹಾಗೆ ವೇಗವಾಗಿ ಉದ್ದವಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಹಾಗಾದರೆ ಇವತ್ತಿನ ವಿಡಿಯೋ ನಿಮಗಾಗಿ ಯೂಸ್ಫುಲ್ ಆಗುವಂಥದ್ದು. ನೋಡಿ, ನೀವು ಕೂಡ ಒಂದು ಸರ್ತಿ ಇಲ್ಲ 3 ದಿನ ನೀವು ಟ್ರೈ ಮಾಡಿಬಿಟ್ರೆ ಸಾಕು, ನಿಮ್ಮ ಕೂದಲು ನೋಡ್ತಾ ನೋಡ್ತಾ ಮೊಳಕಾಲಕ್ಕಿಂತ ಉದ್ದವಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇದನ್ನು ಯೂಸ್ಫುಲ್ ಆಗುವಂಥ ವಿಡಿಯೋ ನಿಮಗಾಗಿ ಸ್ನೇಹಿತರೆ. ಹಾಗಾದರೆ ಇವತ್ತಿನ ವಿಡಿಯೋ ನಿಮ್ಮ ಹತ್ರ ಬಂದರೆ ನಮ್ಮ ವಿಡಿಯೋ ಕೂಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ಸ್ನೇಹಿತರೆ. ಯಾರಿಗೆಲ್ಲ ಕೂದಲು ಉದ್ದವಾಗಿ ದಟ್ಟವಾಗಿ ಬೆಳೆಸ್ಬೇಕಂತ ಆಸೆ ಪಡ್ತಿರ್ತೀವಿ, ನನ್ನ ಕೂದಲು ವೇಗವಾಗಿ ಕೂಡ ಇಲ್ಲ, ದಟ್ಟವಾಗಿ ಕೂಡ ಬೆಳೀತಾನೆ ಇಲ್ಲ ಅಂತ ಅವರು ಕೂಡ ಚಿಂತೆ ಮಾಡ್ತಿರ್ತಾರಲ್ವ. ಹಾಗಾಗಿ ಸ್ನೇಹಿತರೆ, ನಿಮಗಾಗಿ ಯೂಸ್ಫುಲ್ ವಿಡಿಯೋ. ನಿಮ್ಮ ಕೂದಲು ಎಷ್ಟೇ ನಾಜೂಕಾಗಿರಲಿ, ಇದನ್ನು ನೀವು ಒಂದು ಸರ್ತಿ ಹೇರಿಗೆ ಅಪ್ಲೈ ಮಾಡಿದ್ರೆ ಸಾಕು, ನಿಮ್ಮ ಕೂದಲು ಸ್ಟ್ರಾಂಗ್ ಆಗಿ ಹಾಗೆ ವೇಗವಾಗಿ ನಿಮ್ಮ ಕೂದಲು ಬೆಳವಣಿಗೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಹಾಗಾದರೆ ನಿಮ್ಮ ಕೂದಲು ಕೂಡ ಸುಂದರವಾಗಿ ವೇಗವಾಗಿ ಬೆಳೆಸ್ಕೋಬೇಕಂದ್ರೆ ಇವೆರಡು ನಿಮ್ಮ ಮನೇಲಿದ್ದರೆ ಸಾಕು, ನಿಮ್ಮ ಕೂದಲು ಕೂಡ ವೇಗವಾಗಿ ಬೆಳೆಸ್ಕೊಂಡ್ಬಿಡಿ. ಇವಾಗ ಫಸ್ಟ್ ಸ್ನೇಹಿತರೆ, ವೇಗವಾಗಿ ದಟ್ಟವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುವಂಥದ್ದು ಈರುಳ್ಳಿ. ನೋಡಿ ಸ್ನೇಹಿತರೆ, ನಾನು ತೊಗೊಂಡಿದ್ದೀನಿ. ಈರುಳ್ಳಿ ನಮ್ಮ ತಲೆಗೆ ತುಂಬಾ ಒಳ್ಳೆಯದು. ನಮ್ಮ ಕೂದಲನ್ನು ತುಂಬಾ ಗಟ್ಟಿಮುಟ್ಟಾಗಿ ಮಾಡುತ್ತೆ, ಹಾಗೆ ನಮ್ಮ ಕೂದಲು ಕೂಡ ವೇಗವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಈರುಳ್ಳಿ ಯಾವ ರೀತಿಯಾಗಿ ನಾವು ಹೇರಿಗೆ ಬಳಕೆ ಮಾಡ್ಬೋದು ಅಂತ ಕೂಡ ತೋರಿಸ್ಕೊಡ್ತಾ ಇರುವಂಥದ್ದು. ನೀವು ಕೂಡ ನಿಮ್ಮ ಮನೆಯಲ್ಲಿದ್ದರೆ ಖಂಡಿತವಾಗಿ ಇದನ್ನು ಯೂಸ್ ಮಾಡಿ ನೋಡಿ. 3 ದಿನ ನೀವು ಯೂಸ್ ಮಾಡಿದ್ರೆ ಸಾಕು, ನಿಮ್ಮ ಕೂದಲು ಗ್ರೋತ್ ಆಗುವಂಥದ್ದು ನೋಡಿ ನೀವೇ ಶಾಕ್ ಆಗಿಬಿಡ್ತೀರ. ಅಷ್ಟು ಪವರ್ಫುಲ್ ಅನ್ಬೋದು ಸ್ನೇಹಿತರೆ. ನೋಡಿ, ಸಣ್ಣ ಏಜ್ ಮಕ್ಕಳಾಗಲಿ ದೊಡ್ಡವರಾಗಲಿ ಏಜ್ ಆದವರಾಗಲಿ ಎಲ್ರಿಗೂ ಕೂಡ ಇದನ್ನು ನ್ಯಾಚುರಲ್ ಆಗಿರುವಂಥದ್ದು ಯೂಸ್ ಮಾಡ್ಬೋದು ವೀಕ್ಷಕರೇ. ಹಾಗಾದರೆ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. ಚೆನ್ನಾಗಿ ಈರುಳ್ಳಿ ಪೀಸಾಗಿ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ. ಈ ಥರ ಈರುಳ್ಳಿ ಪೀಸ್ ಮಾಡಿಕೊಂಡು ಏನು ಮಾಡಬೇಕು, ಯಾವ ರೀತಿಯಾಗಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ಇದು ನೋಡಿ, ಒಂದೇ ಹೇರ್ ರೆಮಿಡಿ ಮಾಡ್ತಾಯಿಲ್ಲ, ನಾನು ಇದರಲ್ಲಿ 2 ಥರ ಹೇರ್ ರೆಮಿಡಿ ಮಾಡ್ತಾಯಿದ್ದೀನಿ. ಅದು ಎರಡೂ ಕೂಡ ನಮ್ಮ ಹೇರಿಗೆ ಒಳ್ಳೆಯದನ್ಬೋದು. ಅದು ಯಾವ ರೀತಿ ಅಂತ ನೋಡಿಕೊಂಡು ಹೋಗಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ. ಈರುಳ್ಳಿ ಕಟ್ ಮಾಡಿ ಸೈಡಿಗೆ ಎತ್ತಿಡಿ. ಆಮೇಲೆ ನಾನು ಇವಾಗ ಮೆಂತ್ಯ ಕಾಳು ತೊಗೊಂಡಿದ್ದೀನಿ ಸ್ನೇಹಿತರೆ. ಮೆಂತ್ಯ ಕಾಳು ಫುಲ್ಸೆ ಪವರ್ಫುಲ್ ಅನ್ಬೋದು. ಯಾಕಂದರೆ ನಮ್ಮ ಹೇರ್ ಗ್ರೋತ್ನೆಸ್ ಮತ್ತು ನಮ್ಮದು ಕೂದಲು ಕೂಡ ಚೆನ್ನಾಗಿ ದಟ್ಟವಾಗಿ ಬೆಳೆಯೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ನಾವು ಎಷ್ಟು ಸೇವನೆ ಮಾಡಿದ್ರೂ ಕೂಡ ಇದು ಮೆಂತ್ಯ ಕಾಳು ನಮ್ಮ ಹೇರ್ ಕೂಡ ಗ್ರೋತ್ ಮಾಡುತ್ತೆ. ಅದ್ರ ಜೊತೆಗೆ ನಾವು ಹೇರಿಗೆ ಅಪ್ಲೈ ಮಾಡಿದ್ರೆ ಸಾಕು ಸ್ನೇಹಿತರೆ, ತುಂಬಾ ನಮ್ಮ ಕೂದಲನ್ನು ಚೆನ್ನಾಗಿ ಬೆಳವಣಿಗೆ ಮಾಡುತ್ತೆ. ಹಾಗಾದರೆ ನಿಮ್ಮ ಮನೆಯಲ್ಲಿ ಮೆಂತ್ಯ ಕಾಳಿದ್ರೆ ಖಂಡಿತವಾಗಿ ಇದನ್ನು ಯೂಸ್ಫುಲ್ಲಾಗಿ ಖಂಡಿತವಾಗಿ ಟ್ರೈ ಮಾಡ್ಬೋದು. ಇವಾಗ ನಾನು ಮೆಂತ್ಯ ಕಾಳನ್ನು ತೊಗೊಂಡಿರುವಂಥದ್ದು ಯಾವ ರೀತಿಯಾಗಿ ನಾವು ಇದನ್ನು ರೆಡಿ ಮಾಡುವಂಥ ಪ್ರೊಸೆಸಿಂಗ್ ಅಂತ ನೋಡಿಕೊಂಡು ಹೋಗಿ ನೀವು ಕೂಡ. ಫಸ್ಟಿಗೆ ನಾನು ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ. ಕಾಣಿಸ್ತಾ ಇರುವಂಥದ್ದು ಒಂದು ಬೌಲಲ್ಲಿ ನಾನು ಇವಾಗ ನಿಮ್ಮ ಹೇರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ರೆಮಿಡಿ ನೀವು ರೆಡಿ ಮಾಡ್ಕೋಬೇಕಾಗತ್ತೆ. ನಾನಿವಾಗ ಮೆಂತ್ಯ ಕಾಳು 2 ಸ್ಪೂನಷ್ಟು ಹಾಕಿದ್ದೀನಿ. ಇದನ್ನು ನೀವು ಮಾಡಿ ಇಟ್ಕೊಂಡ್ಬಿಟ್ರೆ ಕೂಡ ನಡೆಯುತ್ತೆ ಸ್ನೇಹಿತರೆ. ಯಾಕಂದರೆ ನೀವು ಬಾಟ್ಲಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ಸಾಕು, ಸಿರಮ್ ನಿಮ್ಗೆ ಯಾವಾಗ ಬೇಕೋ ಆವಾಗ ನಿಮಗೆ ಯೂಸ್ಫುಲ್ ಆಗುತ್ತೆ. ಇವಾಗ ನಾನು 2 ಸ್ಪೂನಷ್ಟು ಮೆಂತ್ಯ ಕಾಳಿಗೆ ನಾನು ಏನು ಹಾಕ್ತಾಯಿದ್ದೀನಿ ಅಂದರೆ 2 ಲೋಟದಷ್ಟು ನೀರು ಹಾಕ್ಕೊಳ್ತೀನಿ. ಯಾಕಂದರೆ ನಮಗೆ ಇಷ್ಟು ಪವರ್ಫುಲ್ಲಾಗಿ ರೆಡಿ ಮಾಡ್ಕೊಳ್ಳೋದಕ್ಕೆ ನಾವು ಕೂಡ ಮೆಜರ್ಮೆಂಟ್ ಕೂಡ ಕರೆಕ್ಟಾಗಿ ರೆಡಿ ಮಾಡ್ಕೋಬೇಕಾಗತ್ತೆ. ಹಾಗಾಗಿ 2 ಚಮಚ ಮೆಂತ್ಯ ಕಾಳಿಗೆ 2 ಲೋಟದಷ್ಟು ನೀರು ಹಾಕಿದ್ದೀನಿ. ಆವಾಗೆ ಫಸ್ಟಿಗೆ ತೋರಿಸಿದ್ದೀನಲ್ವ, ಈರುಳ್ಳಿ ತೊಗೊಂಡು ಚೆನ್ನಾಗಿ ನಾವು ಇದನ್ನು ಕಟ್ ಮಾಡಿ ಇಟ್ಕೊಂಡಿರೋಂಥ ಸ್ಲೈಸಸ್ ಎಲ್ಲ ಕೂಡ ಇದರಲ್ಲಿ ಹಾಕ್ಕೋಬೇಕು. ಈರುಳ್ಳಿ ಹಾಕುವಾಗ ಸ್ವಲ್ಪ ಈ ಥರ ಎಲ್ಲನೂ ಕೂಡ ಬಿಚ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಈ ಥರ ಹಾಕೋದ್ರಿಂದ ಅದು ಈರುಳ್ಳಿ ಚೆನ್ನಾಗಿ ಎಲ್ಲ ಕೂಡ ನೀರಲ್ಲಿ ಎಲ್ಲ ಕೂಡ ಇಳ್ಕೊಂಡು ಬಿಡುತ್ತೆ. ಅದು ನಮಗೆ ಬೇಕಾಗುವಂಥದ್ದು ಮೇನ್. ನೋಡಿ, ಈರುಳ್ಳಿ ಯಾವ ರೀತಿಯಾಗಿ ಸೇವನೆ ಮಾಡ್ತೀವಿ, ಅದ್ರ ಜೊತೆಗೆ ಹೇರಿಗೂ ಕೂಡ ಗ್ರೋತ್ನೆಸ್ ಹೆಚ್ಚಿಗೆ ಮಾಡ್ಕೋಬೋದು, ಹಾಗೆ ನಮ್ಮ ಕೂದಲು ಕೂಡ ಬುಡದಿಂದ ಗಟ್ಟಿ ಮುಟ್ಟಿಯಾಗಿ ಮಾಡ್ಕೋಬೋದು. ಇವಾಗ ಈರುಳ್ಳಿ ಎಲ್ಲ ಕೂಡ ನೀರಲ್ಲಿ ಹಾಕಿದ್ದೀನಿ. ಇವಾಗ ಏನು ಮಾಡಬೇಕಂದ್ರೆ ಇದನ್ನು ನಾವು ಇವಾಗ ಸ್ಟವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕಾಗತ್ತೆ.
ಇದನ್ನು ನಾವು ಎಷ್ಟು ತನಕ ಕುದಿಸ್ಬೇಕಂತ ಅದು ಕೂಡ ಹೇಳ್ಕೊಡ್ತೀನಿ ನೋಡಿ ಸ್ನೇಹಿತರೆ. ನಾವು ಇವಾಗ ಈಗ 2 ಲೋಟದಷ್ಟು ನೀರು ಹಾಕಿರ್ತೀವಿ ಅಲ್ವಾ, ಅದನ್ನು ಪರ್ಫೆಕ್ಟಾಗಿ 1.5 ಲೋಟದಷ್ಟು ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕಾಗತ್ತೆ. ಹಾಗೆ ನೋಡಿ ಬಾಯ್ಲ್ ಮಾಡ್ತಾ ಹೋದಾಗ ಇದರೆಲ್ಲ ಪೂರ್ತಿ ಏನಾಗುತ್ತೆ ಅಂದರೆ ರಸ ಚೆನ್ನಾಗಿ ಎಲ್ಲನೂ ಕೂಡ ನೀರಲ್ಲಿ ಎಲ್ಲನೂ ಕೂಡ ಇಳ್ಕೊಳ್ತಾ ಹೋಗುತ್ತೆ. ಆವಾಗ ನಮಗೆ ಬೇಕಾಗುವಂಥದ್ದು ರೆಡಿ ಆಗುತ್ತೆ ಸ್ನೇಹಿತರೆ. ನಮ್ಮ ಹೇರನ್ನು ನಾವು ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತೀವಿ ಅದರ ಮೂಲಕ ನಮ್ಮ ಹೇರ್ ಗ್ರೋತು, ನಮ್ಮ ಕೂದಲು ಉದುರುವಂಥ ಸಮಸ್ಯೆ ನಮಗೆಲ್ಲವೂ ಕೂಡ ತಡೆಗಟ್ಬೋದು ವೀಕ್ಷಕರೇ. ಹಾಗಾದರೆ ನಾವು ಕೂಡ ನಮ್ಮ ಕೂದಲನ್ನು ಕೇರ್ ಮಾಡಲೇಬೇಕು. ನಾವು ಎಷ್ಟು ಚೆನ್ನಾಗಿ ಕೇರ್ ಮಾಡ್ತೀವಿ ಅಷ್ಟು ನಮ್ಮ ಕೂದಲನ್ನು ಬೆಳವಣಿಗೆ ಮಾಡ್ಕೋಬೋದು. ಇವಾಗ ಇದು ಚೆನ್ನಾಗಿ ಕುದಿಯೋದಕ್ಕೂ ಕೂಡ ಸ್ಟಾರ್ಟ್ ಆಗ್ತಾ ಬಂತು. ಕುದೀತಾ ಮೆಂತ್ಯ ಕಾಳು, ಈರುಳ್ಳಿ ಎಲ್ಲನೂ ಕೂಡ ರಸ ಚೆನ್ನಾಗಿ ಬಿಟ್ಕೊಳ್ತಾ ಕಲರ್ ಪೂರ್ತಿಯಾಗಿ ಚೇಂಜ್ ಆಗ್ತಾ ಬರುತ್ತೆ ನೋಡಿ. ಇದನ್ನು ಕುದಿಯೋದಕ್ಕೆ ಆಲ್ಮೋಸ್ಟ್ ಒಂದು 5ರಿಂದ 7 ನಿಮಿಷ ತಗೊಳ್ಳುತ್ತೆ. ಅಷ್ಟರವರೆಗೂ ಚೆನ್ನಾಗಿ ಇದು ಕುದೀತಾನೆ ಇರಬೇಕು. ಇವಾಗ ಸ್ನೇಹಿತರೆ ನೋಡಿ, ಸಣ್ಣ ಏಜ್ ಮಕ್ಕಳಲ್ಲಿ ಕೂಡ ನಾವು ಕೂದಲು ಉದುರುವಂಥ ಸಮಸ್ಯೆ ಆಗಲಿ, ನಮ್ಮ ಕೂದಲು ಜಾಸ್ತಿ ಉದ್ದವಾಗಿ ಬೆಳೀತಾನೆ ಇಲ್ಲ ಅಂತಾರಲ್ವ, ಅವರು ಮಕ್ಕಳಿಗಾದರೂ ಕೂಡ ಇದನ್ನು ಯೂಸ್ಫುಲ್ಲಾಗಿ ರೆಡಿ ಮಾಡಿ ಹಚ್ಬೋದು. ಯಾಕಂದರೆ ನ್ಯಾಚುರಲ್ ಆಗಿರುವಂಥ ವೀಕ್ಷಕರೇ, ಇದನ್ನು ನಮ್ಮ ಕೂದಲಿಗೆ ಮಕ್ಕಳಾಗಲಿ ದೊಡ್ಡವರಾಗಲಿ ಎಲ್ಲರಿಗೂ ಕೂಡ ಬಳಕೆ ಮಾಡ್ಬೋದು. ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ ಸ್ನೇಹಿತರೆ. ಹಾಗಾಗಿ ಅವ್ರಿಗೂ ಕೂಡ ಯೂಸ್ ಮಾಡ್ಬೋದು ನೀವು. ಇದು ಅವರಿಗಾದರೂ ಕೂಡ ವಾರದಲ್ಲಿ 1 ಸರ್ತಿ 2 ಸರ್ತಿ ಕೂಡ ನೀವು ಯೂಸ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ನಮಗೆ ರಿಸಲ್ಟ್ ಸಿಗುತ್ತಂತ ಗೊತ್ತಾಗುತ್ತೆ. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಹೋದ್ಮೇಲೆ ಎಷ್ಟು ಚೆನ್ನಾಗಿ ಮೆಂತ್ಯ ಕಾಳನ್ನು ಕಲರ್ ಬಿಟ್ಕೊಳ್ತಾ ಬರುತ್ತಂದರೆ ಇದೇ ಮೇನ್ ನೋಡಿ ಸ್ನೇಹಿತರೆ. ಮೆಂತ್ಯ ಕಾಳು, ಈರುಳ್ಳಿ ಚೆನ್ನಾಗಿ ಇದರ ರಸ ಎಲ್ಲ ಕೂಡ ನೀರಲ್ಲಿ ಇಳ್ತಾ ಹೋಗುತ್ತೆ ನೋಡಿ. ಈ ರಸವನ್ನು ನಮ್ಮ ಹೇರಿಗೆ ಯಾವ ರೀತಿಯಾಗಿ ಯೂಸ್ಫುಲ್ಲಾಗಿ ರೆಡಿ ಮಾಡಿಕೊಂಡು ಇಟ್ಕೋಬೋದು. ನಮಗೆ ಬೇಕಾದಾಗ ನಾವು ಇದನ್ನು ತಲೆ ವಾಶ್ ಮಾಡೋಕ್ಕಿಂತ ಮುಂಚೆ ವಾಶ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಹಚ್ಕೊಂಡು ವಾಶ್ ಮಾಡಿದ್ರೆ ಸಾಕಾಗತ್ತೆ. ನಮ್ಮ ಹೇರು ಚೆನ್ನಾಗಿ ಗ್ರೋತ್ ಆಗುತ್ತೆ. ಬುಡಕ್ಕೂ ಕೂಡ ಒಂಥರ ಅಂತೀವಲ್ಲ ಸ್ನೇಹಿತರೆ, ಬೆಳೆಗೆ ಒಂದು ಔಷಧಿ ಹಾಕಿದ್ರೆ ನಾವು ಬೆಳೆಗಳು ಕೂಡ ಎಷ್ಟು ಚೆನ್ನಾಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿಯಾಗಿ ನಮ್ಮ ಹೇರಿಗೂ ಕೂಡ ಒಂದು ಔಷಧಿ ರೂಪದಲ್ಲಿ ಇದನ್ನು ನಾವು ರೆಡಿ ಮಾಡಿ ಅದಕ್ಕೂ ಕೂಡ ಹಾಕ್ತಾ ಹೋದರೆ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಅದೇ ನೋಡಿ ನಮಗೆ ಬೇಕಾಗುವಂಥದ್ದು. ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡಿಕೊಂಡು ನಾವಿವಾಗ ಇದು ಚೆನ್ನಾಗಿ ಬಾಯ್ಲ್ ಆದಮೇಲೆ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಇವಾಗ ಕಾಣಿಸ್ತಾ ಇರುವಂಥದ್ದು ಈ ಥರವಾಗಿ ಬರೋವರೆಗೂ ಕೂಡ ನಾನದು ಕುದಿಸ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಇದು ಸ್ಟವ್ ಆಫ್ ಮಾಡಿ ನಾನು ಒಂದು ಬೌಲಲ್ಲಿ ಸೋದಿಸ್ಬಿಡ್ತೀನಿ. ನೀವು ಈ ಸಿರಮನ್ನು ಯಾವುದೇ ಒಂದು ಸ್ಪ್ರೇ ಬಾಟಲಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ಸಾಕು. ಇದನ್ನು 1 ವಾರದ ಮಾತ್ರ ಯೂಸ್ ಮಾಡಬೇಕು. 1 ವಾರಕ್ಕಿಂತ ಜಾಸ್ತಿವರೆಗೂ ಕೂಡ ಯೂಸ್ ಮಾಡಿದ್ರೆ ಇದರಲ್ಲಿ ಜಾಸ್ತಿ ಪವರೆಲ್ಲ ಕೂಡ ಇಳಿದೋಗುತ್ತೆ. ಹಾಗಾಗಿ ಇದನ್ನು ರೆಡಿ ಮಾಡಿ 1 ವಾರದಷ್ಟೇ ಯೂಸ್ ಮಾಡ್ಕೊಳ್ಳಿ. 1 ವಾರ ಆದಮೇಲೆ ಜಾಸ್ತಿ ದಿನಗಳ ಕಾಲ ಇಡಬಾರ್ದು. ಇವಾಗ ಇದು ಸಿರಮ್ ರೆಡಿ ಆಯಿತು. ಸಿರಮ್ ಕೂಡ ಆದಮೇಲೆ ಈರುಳ್ಳಿ ಮೆಂತ್ಯ ಕಾಳು ಕೂಡ ಇರುವಂಥದ್ದು. ಈ ಸಿರಮ್ ತುಂಬಾ ಪವರ್ಫುಲ್ ಸ್ನೇಹಿತರೆ ನಮ್ಮ ಹೇರಿಗೆ. ಇವಾಗ ಇದು ಸೈಡಿಗೆ ಎತ್ತಿಡ್ತೀನಿ. ನಾನಿವಾಗ ಈರುಳ್ಳಿ ಮೆಂತ್ಯ ಕಾಳು ಇವನ್ನು 2 ಕೂಡ ಯಾಕೆ ಎಸೆಯೋದು ಸ್ನೇಹಿತರೆ, ಇದು ಕೂಡ ನಮ್ಮ ಹೇರಿಗೆ ಯೂಸ್ಫುಲ್ ಮಾಡ್ಕೋಬೋದು. ಯಾಕಂದರೆ ನಮ್ಮ ಹೇರಿಗೆ ಯಾವ ರೀತಿಯಾಗಿ ಪ್ಯಾಕ್ ಥರ ರೆಡಿ ಮಾಡಿಕೊಂಡು ಇದನ್ನು ನಾವು ಬಳಕೆ ಮಾಡ್ತಾ ಹೋದರೆ ನಮ್ಮ ಹೇರು ಚೆನ್ನಾಗಿ ಶೈನಿ ಆಗುತ್ತೆ. ಹಾಗೆ ನಮ್ಮ ಕೂದಲು ಕೂಡ ದಟ್ಟವಾಗಿ ಬೆಳೆಯೋದಕ್ಕೂ ಕೂಡ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಇದನ್ನು ಕೂಡ ಪೇಸ್ಟ್ ಥರ ರೆಡಿ ಮಾಡಿಕೊಂಡು, ಸ್ವಲ್ಪ ಪೇಸ್ಟ್ ಆಗದೇ ಇದ್ದರೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೋಬೋದು. ನೀರು ಹಾಕಿ ಪೇಸ್ಟ್ ರೆಡಿ ಮಾಡಿಕೊಂಡು ನೀವು ಹೇರಿಗೆ ಫಸ್ಟಿಗೆ ಸಿರಮ್ ಹಚ್ಕೋಬೇಕಾಗತ್ತೆ. ಸಿರಮ್ ಹಚ್ಕೊಂಡು 1 ಗಂಟೆ 2 ಗಂಟೆಗಳ ಕಾಲ ನೀವು ಬಿಡಬೇಕು. ಇಲ್ಲಾಂದರೆ ಸಿರಮ್ ರಾತ್ರಿ ಹೊತ್ತಿಗೂ ಕೂಡ ಹಚ್ಕೊಂಡು ಬೆಳಗ್ಗೆ ನೀವು ಈ ಥರ ಪೇಸ್ಟ್ ರೆಡಿ ಮಾಡಿಟ್ಕೊಂಡು ನೀವು ಬೆಳಗ್ಗೆ ಈ ಥರ ಪೇಸ್ಟ್ ರುಬ್ಕೊಂಡು ಕೂಡ ಹಚ್ಕೋಬೋದು. ಇಲ್ಲ ನನಗೆ ಈ ಟೈಮ್ ಇಲ್ಲ, ನಾನು ಸಿರಮ್ ಕೂಡ ಹಚ್ತೀನಿ, ಪೇಸ್ಟ್ ಕೂಡ ಹಚ್ತೀನಿ ಅಂದರೆ ಆ 2 ಕೂಡ ಯೂಸ್ ಮಾಡ್ಬೋದು. 2 ಕೂಡ ಹಚ್ಕೋವಾಗ ಒಂದು 1/2 an hour ಅಷ್ಟು ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ. 1/2 an hour ಅಷ್ಟು ಬಿಟ್ಕೊಂಡು ಈ ಪೇಸ್ಟ್ ಹಚ್ಕೊಂಡು ಒಂದು 15 ನಿಮಿಷ ಬಿಟ್ಕೊಂಡು ನೀವು ನಾರ್ಮಲಿ ತಲೆ ವಾಶ್ ಮಾಡಿದ್ರೂ ಕೂಡ ನಡೆಯುತ್ತೆ. ಇವಾಗ ಬನ್ನಿ ನಾನು ಸಿರಮ್ ಕೂಡ ನಿಮಗೆ ನನ್ನ ತಲೆಗೆ ಯಾವ ರೀತಿಯಾಗಿ ನಾನು ಹಚ್ಕೊಳ್ತೀನಿ ಅಂತ ತೋರಿಸ್ತೀನಿ. ಸ್ನೇಹಿತರೆ, ಬಿಳಿ ಕೂದಲ ಸಮಸ್ಯೆ ಆದರೂ ಕೂಡ ನಾವು ಇದನ್ನು ಯೂಸ್ ಮಾಡ್ತಾ ಹೋದರೆ ನಮ್ಮ ತಲೆಯಲ್ಲಿ ಬಿಳಿ ಕೂದಲು ಸಮಸ್ಯೆ ಕೂಡ ಬರೋದು ತಡೆಗಟ್ಬೋದು. ಇವಾಗ ನೋಡಿ ನಾನೊಂದು ಬಟ್ಲಲ್ಲಿ ತೊಗೊಂಡಿದ್ದೀನಿ ಸಿರಮು. ಎಲ್ಲ ಸಿರಮ್ ಒಮ್ಮೆಗೆ ಕೈ ಹಾಕೋದಕ್ಕೆ ಹೋಗಬೇಡಿ. ಸ್ವಲ್ಪ ತಗೊಂಡು ಈ ಸಿರಮನ್ನು ನೀವು ಈ ಥರ ಹೇರಿಗೆ ಮಸಾಜ್ ಕೊಡಬೇಕು. ಈ ಥರ ಮಸಾಜ್ ಕೊಟ್ವಿ ಅಂದರೆ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ.
ಆಗುತ್ತೆ, ಅದು ಕೂಡ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಈ ಥರ ಅಬ್ಸರ್ವ್ ಮಾಡಿಕೊಂಡ್ರೆ ನಮ್ಮ ಬುಡದಿಂದ ನಮ್ಮ ಕೂದಲು ಚೆನ್ನಾಗಿ ಹೊಸದಾಗಿ ಕೂದಲು ಕೂಡ ಗ್ರೋತ್ ಆಗುತ್ತೆ. ನಮ್ಮ ಕೂದಲು ದಟ್ಟವಾಗಿ ವೇಗವಾಗಿ ಸ್ಪೀಡಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಿದ್ದರೆ ಯಾಕೆ ತಡ ಮಾಡೋದು ವೀಕ್ಷಕರೇ, ಖಂಡಿತವಾಗಿ ಟ್ರೈ ಮಾಡಿ. ನಮ್ಮ ವಿಡಿಯೋ ನಿಮ್ಮ ಹತ್ರ ಬಂದರೆ ಯೂಸ್ಫುಲ್ ಅನಿಸಿದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಸ್ನೇಹಿತರೆ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ವಿಡಿಯೋ ನಾನು ಇವಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೊಸದಾಗಿ ವಿಡಿಯೋ ಜೊತೆಗೆ ಮತ್ತೊಂದು ಹೊಸದಾಗಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ ಸ್ನೇಹಿತರೆ ಎಲ್ರಿಗೂ ಕೂಡ.